ಹುಚ್ಚ ಮರ ಸಾವು ಬ್ಯಾವರ್ಸಿ ತುಳಿತೆ ನಂಗೀಗ. ಒಂದ್ ವೇಳೆ ಬೇಗ ಫ್ರೆಶ್ ಅಪ್ ಆಗಿದ್ರೆ ನಾನೇ ಸೀದಾ ಹೋಗಿ ಹೆಲ್ಪ್ ಮಾಡ್ತಿದ್ದೆ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ? ಕೀರ್ತಿ ತರ ಅಲ್ಲ, ಕೀರ್ತಿ. ಈ ಮನೇಲಿ ನೀನ್ ಇರ್ಬೇಕು ಅಂದ್ರೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಏನು ನಾನ್ ಅಡ್ಗೆನಾ? ಲುಕ್, ನಾನ್ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಂಗಿಲ್ಲ. ಅರೆ ಸ್ಟಾಪ್ ಇಟ್ ಇಶಿಕಾ, ಇವಾಗ ತಾನೇ ಬಂದಿದ್ದಾಳೆ, ಏನ್ ನಿಂದ ಹೇಳು? ಅವಳು ಮಾತಾಡೋದ್ ಹಾಗೆ ಅಷ್ಟೇ, ಬಟ್ ತುಂಬಾ ಪಾಪದ ಹುಡುಗಿ. ಕೇಸ್ಗಳು ಜಾಸ್ತಿ ಆದಷ್ಟು ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಮುಚ್ಕೊಂಡ್ ಬಂದ್ ತರಕಾರಿ ಹೆಚ್ಚ್ರಿ. ಅದ್ ಯಾವ್ದೋ ಬಸ್ ಕಂಡಕ್ಟರ್ ಲೆಟರ್ ಬರೆಯುವಾಗ ಹೆಂಡತಿಗೆ ಟೇಬಲ್ ಅಲ್ಲಿ ಅಡ್ಸೋನ್ನಂತೆ, ಹಂಗಾಯ್ತು. ಹೋಗಿ ಹೋಗಿ ಆ SI ಮಗಳಿಗೆ ಹೆಲ್ಮೆಟ್ ಫೈನ್ ಹಾಕಿದಿರಲ್ಲ, ಅದು ಸೈಕಲ್ ರೈಡ್ ಮಾಡ್ತಿದ್ದ ಸ್ಕೂಲ್ ಹುಡುಗಿಗೆ. ನಂಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಹಂಗಾರೆ ನಂಗೇನಿಲ್ವಾ? ಇನ್ನೊಂದೆರಡು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಇವಳ ಜೊತೆ ಸ್ಕೂಲ್ ಹೋಗೋದಿತ್ತು. PUC ಓದಿ ಮನೇಲಿ ಕೂತಿದ್ಯಾ, ಏನೋ ದೊಡ್ಡದಾಗ IAS ಪಾಸ್ ಮಾಡ್ದಂತಾರ. ಏನ್ರಿ ನಿಮ್ದು ಗೋಳು? ದಿನ ಬರೀ ಇದೇ ಆಗೋಯ್ತು. ಅಮ್ಮ ತಾಯಿ ಅಂತ ಭಿಕ್ಷೆನೂ ಬಿಡಕ್ಕಾಗಲ್ಲ. ಎಲ್ಲಂತ ಹೋಗ್ತೀರಪ್ಪ ನೀವು? ಕಷ್ಟ ಮಾಡಿದ್ದೊಂದೇ ಅಲ್ಲ. ಸೊ ಅವಳು ನಂಗೆ ತಂಗಿ ಅಲ್ಲ. ಹಲೋ ಚಿಕ್ಕಪ್ಪ. ಚಿಕ್ಕಪ್ಪ ಯಾಕೆ ಅಪ್ಪ ಅಂತಲೇ ಕರಿಯ? ಆಫರ್ ಕ್ಲೋಸಸ್ ಸೂನ್. ಹುಚ್ಚ ಮರ ಸಾವು ಬ್ಯಾವರ್ಸಿ ತುಳಿತೆ ನಂಗೀಗ. ಒಳ್ಳೆ ಕನ್ಸ್ ಕಾಣ್ತಾ ಇದೆ. ಬೋಳಿ ಮಗ ಮೇಲ್ ಬಿಚ್ಚತ್ತ. ಆಗ್ಲಿಲ್ಲ ಅಂದ್ರೆ ಯಾಕೆ ಕುಡಿತೀರಾ? ಟೀ ಮುಚ್ಕೊಂಡು ಹೋಗಲಿ, ನಾ ಕನ್ಸ್ ಕಾಣ್ಬೇಕು. ಎಷ್ಟು ಕನ್ಸ್ ಕಾಣ್ತಿರೋ, ವಾಸ್ತವ ಪ್ರಪಂಚಕ್ಕೆ ಬರ್ರು. ನಮ್ಮ ವಟಾರಕ್ಕೆ ಹೊಸ ಕಮಲ ಬಂದಿದೆ. ಎಲೆಕ್ಷನ್ ಬಂತಲ್ಲ, ಕಮಲ ಸಹ ಬರ್ತದೆ, ಹೊರಕ್ಕೆ ಸಹ ಬರ್ತದೆ. ಅದಕ್ಕೆ ನೀನೇ ಕಾಗದ ತಗೊಂಡು. ಈ ಕಮಲ ಅಲ್ಲ, ಈ ಕಮಲ. ಪಾಪ ಆ ಹುಡುಗಿ ಬಾರ ನೋಡ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಬೇಗ ಫ್ರೆಶ್ ಅಪ್ ಆಗಿದ್ರೆ ನಾನೇ ಸೀದಾ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಅವಳಿಗೆ. ಸಾಕು ಸಾಕು ಸಾಕು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಆಯ್ತಾ? ಹುಡುಗಿಯರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹುಡುಗಿಯರು ಜಿಮ್ ಅಲ್ಲಿ ಡಂಬೆಲ್ಸ್ ಎತ್ತುವಾಗ ಹೋಗ್ಬೇಡ. ಡಂಬೆಲ್ಸ್ ಅಲ್ಲಿ ಡಿಬ್ಬ ಇಡ್ತಾರೆ ನಿನ್ಗೆ, ಆಯ್ತಾ? ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ? ನೋಡಕ್ಕೆ ಸೇಮ್ ನಮ್ಮ ಕೀರ್ತಿ ತರ ಇದ್ದಾನೆ. ಕೀರ್ತಿ ತರ ಅಲ್ಲ, ಕೀರ್ತಿ. ಇವನಿಗೆ ಅಪಕೀರ್ತಿ ತರ್ತಾನ ಅಂತ. ಅಲ್ಲ ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ಅಯ್ಯೋ ಪರವಾಗಿಲ್ಲ, ಹೆಣ್ಮಕ್ಳು ಕಷ್ಟದಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡೋದು ಗಂಡ್ ಮಕ್ಳ ಕರ್ತವ್ಯ. ಬನ್ನಿ ಬಾ, ನಿನ್ನ ಮೇಲೆ ಬಾ. ಬಾ, ನೀವೆಲ್ಲಿರೋದು? ನಾನು ಇಲ್ಲೇ ಪಕ್ಕ ಇರೋದು. ಬನ್ನಿ ಬನ್ನಿ. Kirti. My name is Kirti. My name is Kirti. Nice to meet you. ಇಲ್ಲೇ ನಿಮ್ ಹೆಸರು? ಕೀರ್ತಿ. ಕೀರ್ತಿ, ಯಾವಾಗ ಬಂದೆ? ಈಗಷ್ಟೇ ಬಂದೆ. ಬಾ, ಏನ್ ನೋಡ್ತಿದ್ಯಾ? ಅಲ್ಲ, ಒಂದ್ ಹುಡ್ಗ ಬ್ಯಾಗ್ ಎತ್ತಕ್ ಹೆಲ್ಪ್ ಮಾಡ್ದ. ಥ್ಯಾಂಕ್ಸ್ ಹೇಳೋ ಅಷ್ಟರಲ್ಲೇ ಮಾಯ ಆಗ್ಬೇಕು. ಅಯ್ಯೋ, ಎದ್ರ ಮನೆ ಪೋಳಿ ಹುಡುಗ. ಬಾರಿ ಲಗೇಜ್ ತಗೋ. ಕೀರ್ತಿ, ನನ್ ಫ್ರೆಂಡ್ ಇಶಿಕಾ, ಡೆಲ್ಲಿ ಅವಳು, ಫ್ರೀಲಾನ್ಸ್ ಮೇಕಪ್ ಆರ್ಟಿಸ್ಟ್. ಇಶಿಕಾ, ನನ್ ಫ್ರೆಂಡ್ ಕೀರ್ತಿ, ಊರಿಂದ ಬಂದಿದ್ದಾಳೆ. ಹಾಯ್. Hi. Did you tell her about the rules? Listen, if you want to live here, you have to follow the rules. ಇವಳಿಗೆ ಕನ್ನಡ ಬರೋದಲ್ವಾ? ಏಕೆ? ನಿಂಗೆ ಇಂಗ್ಲಿಷ್ ಬರಲ್ವಾ? ಓ, ಬರುತ್ತಾ? ಹುಟ್ಟಿದ್ದು ಡೆಲ್ಲಿನೇ ಆಗಿದ್ರುನು ಇಲ್ಲಿ ಬಂದು 5 ವರ್ಷ ಆಯ್ತು. ಕನ್ನಡ ಚೆನ್ನಾಗೇ ಬರುತ್ತೆ. ಇಲ್ಲ ಹಾಗಲ್ಲ. ಇಟ್ಸ್ ಓಕೆ. ಅದರಲ್ಲಿ ಈ ಮನೇಲಿ ನೀನ್ ಇರ್ಬೇಕು ಅಂದ್ರೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಕರೆಂಟ್ ಬಿಲ್, ರೆಂಟ್, ರೇಷನ್, ಯು ಹ್ಯಾವ್ ಟು ಶೇರ್ ಎವ್ರಿಥಿಂಗ್. ಓಕೆ? ಅಂಡ್ ರಾತ್ರಿ ಅಡ್ಗೆ ಕೂಡ ನೀನೇ ಮಾಡ್ಬೇಕು. ಏನು ನಾನ್ ಅಡ್ಗೆನಾ? ಲುಕ್, ನಾನ್ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಂಗಿಲ್ಲ. ವಾರದಲ್ಲಿ 3 ದಿವಸ ನಾನ್ ವೆಜ್, ರಾತ್ರಿಗೆ ಚಪಾತಿ. ನನ್ನ ವಸ್ತುಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟೋ ಹಾಗಿಲ್ಲ.
ನನ್ನ ಪರ್ಸನಲ್ ಲೈಫ್ ಬಗ್ಗೆ ಕೇಳಂಗಿಲ್ಲ. ಅಂಡ್ ರಾತ್ರಿ 10 ಗಂಟೆ ಮೇಲೆ ಲೈಟ್ಸ್ ಆನ್ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಹೋಗಿ ಹಾಲು ತಗೊಂಬಂದು ಕಾಫಿ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ಯಾನ್ 1 ಸ್ಪೀಡ್ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ, ಆಯ್ತಾ? ನನಗೆ ನಿದ್ದೆ ಬರಲ್ಲ. ಅರೆ ಸ್ಟಾಪ್ ಇಟ್ ಇಶಿಕಾ, ಇವಾಗ ತಾನೇ ಬಂದಿದ್ದಾಳೆ, ಏನ್ ನಿಂದ ಹೇಳು? ಉಸ್ಕು ಸಮझा ठीक है? ಹಲೋ, ಯಾರೇ ಇದು ಅರೆ ಹುಚ್ಚಿ? ಇವಳ ಜೊತೆ ಹೆಂಗಿದ್ಯಾ ನೀನು? ಅರೆ ಅವಳು ಮಾತಾಡೋದ್ ಹಾಗೆ ಅಷ್ಟೇ, ಬಟ್ ತುಂಬಾ ಪಾಪದ ಹುಡುಗಿ. ಹೋಗ್ತಾ ಹೋಗ್ತಾ ಹಿಂಗೆ ಗೊತ್ತಾಗತ್ ಬಿಡು. ನೀನ್ ಫಸ್ಟ್ ಹೋಗಿ ರೆಡಿ ಆಗೋ. ನೀನ್ ಇನ್ನೂ ಇದೇ ಮಾರ್ಟಲ್ ವರ್ಕ್ ಮಾಡ್ತಾ ಇದ್ಯಾ? ಬೇರೆ ಜಾಬ್ ಯಾಕೆ ನೀನ್ ನೋಡ್ಬಾರ್ದು? ನನ್ನ ಎಜುಕೇಶನ್ಗೆ IT ಪ್ರೊಫೆಷನ್ ಎಲ್ಲ ಕೆಲಸ ಸಿಗುತ್ತೆ. ಈ ಕೆಲಸದಲ್ಲಿ ಟೈಮಿಗೆ PF ಇನ್ಸೆಂಟಿವ್ ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ. ಆರಾಮಾಗಿದ್ದೀನಿ ನಾನು. ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಹೇ ವಿಘ್ನೇಶ್ವರ, ವಿಘ್ನ ವಿನಾಶಕ ಗಣಪ, ಇವತ್ತು ನನ್ನ ಕೆಲಸಕ್ಕೆ ಯಾವುದೇ ವಿಘ್ನ ಬರದೇ ಇರಲಿ. ಕೇಸ್ಗಳು ಜಾಸ್ತಿ ಆದಷ್ಟು ಕಲೆಕ್ಷನ್ ಜಾಸ್ತಿ ಆಗುತ್ತೆ ನನಗೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ದೇವ್ರೇ ಕಾಪಾಡ. ಆಯ್ತಾ ನಿಮ್ದು? ಆಗಿದ್ರೆ ಬಂದ್ ತರಕಾರಿ ಹೆಚ್ಚಿ. ಲೇ ಪದ್ಮ, ಪೊಲೀಸಿಗೆ ತರಕಾರಿ ಹೆಚ್ಚ ಕೇಳ್ತೀನಿ. ಓಹೋ, ಮತ್ತಿನ್ನೇನು? ಕೆಲ್ಸ ಕಳ್ಕೊಂಡ್ ಸಸ್ಪೆಂಡ್ ಆಗಿರೋ ಪೊಲೀಸ್ ಹಂಗೆ ಕಳ್ಳ ನಡಿ ಅಂತ ಅನ್ನಕಾಯ್ತದ? ಮುಚ್ಕೊಂಡ್ ಬಂದ್ ತರಕಾರಿ ಹೆಚ್ಚ್ರಿ. ಸಸ್ಪೆಂಡ್ ಆಗಿ ಇಷ್ಟ ದಿನ ಆದ್ರೂ ಪ್ರತಿದಿನ ಡ್ರೆಸ್ ಹಾಕ ಬರೋದು, ಸರ್ಕಲ್ ಇನ್ಸ್ಪೆಕ್ಟರ್ ಕಾಲ್ ಮಾಡೋದು, ಇದೇ ಆಗೋಯ್ತು ನಿಮ್ದು. ಅದ್ ಯಾವ್ದೋ ಬಸ್ ಕಂಡಕ್ಟರ್ ಲೆಟರ್ ಬರೆಯುವಾಗ ಹೆಂಡತಿಗೆ ಟೇಬಲ್ ಅಲ್ಲಾಡ್ಸೋ ಅನ್ನಂತೆ, ಹಂಗಾಯ್ತು. ಹಲೋ, ಹೇಳ್ರಿ ವೆಂಕಟ್. ಸರ್, ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ ಸರ್? ವಿಷಯಕ್ಕೆ ಬನ್ರಿ. ಸರ್, ಅದೇ ನನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ. ಎಷ್ಟ್ ಸಲ ಹೇಳಿದೀನಿ ವೆಂಕಟ್, ಅದು ನನ್ನ ಕೈಯಲ್ಲಿ ಇಲ್ಲ ಅಂತ. ನೀವು ಮಾಡಿರೋ ಕೆಲ್ಸಕ್ಕೆ ಆ SI ಬರೀ ನಿಮ್ಮನ್ನ ಟೆಂಪರರಿ ಸಸ್ಪೆಂಡ್ ಮಾಡಿರೋದು. ನಾನಾಗಿದ್ರೆ ಪರ್ಮನೆಂಟ್ ಆಗಿ ಮನೇಲಿ ಕೂರಿಸ್ತಿದ್ದೆ. ಸರ್, ಖಾಲಿ 100 ರೂಪಾಯಿ ವಿಷಯ ಅಲ್ಲ ಸರ್ ಅದು. ವಿಷಯ 100 ರೂಪಾಯಿದಲ್ಲ. ಹೋಗಿ ಹೋಗಿ ಆ SI ಮಗಳಿಗೆ ಹೆಲ್ಮೆಟ್ ಫೈನ್ ಹಾಕಿದಿರಲ್ಲ, ಅದು ಸೈಕಲ್ ರೈಡ್ ಮಾಡ್ತಿದ್ದ ಸ್ಕೂಲ್ ಹುಡುಗಿಗೆ. ಸರ್, ಅದು 2 ವೀಲರೇ ಅಲ್ವಾ ಸರ್? ಅದಕ್ಕೆ ಹೇಳೋದು, ಓದು ಬರ್ದು ಪಾಸ್ ಆಗಿ ಕೆಲ್ಸ ಗಿಟ್ಟಿಸ್ಕೋಬೇಕು ಅಂತ. ಅಪ್ಪನ್ ಕೆಲ್ಸ ಮಗನ್ ಸಿಕ್ಕ್ರಿ ಹಿಂಗೆ ಆಗೋದು. ಇದನ್ನೆಲ್ಲ ನೋಡಕ್ ನಿಮ್ಮ ಅಪ್ಪ ಬದುಕಿಲ್ಲ. ಹಲೋ ವೆಂಕಟ್, ಹಲೋ ಮಾತಾಡ್ರಿ. ಸರ್ ಹೇಳಿ ಸರ್. ಏನ್ರಿ ಹೇಳೋದು? ಬೆಳ್ ತಲೆ ತಿನ್ಬೇಡ್ರಿ, ಫೋನ್ ಇಡ್ರಿ. ಸರ್, ಕೆಲ್ಸ ಹೋದಲ್ಲಿಂದ ಮನೇಲೂ ಮರ್ಯಾದಿಲ್ಲ ಸರ್. ಹೆಂಡತಿ ಮನೆ ಕೆಲಸ ಪೂರಾ ಮಾಡಿಸ್ತಾಳ ಸರ್. ಈಗ್ಲೂ ಟೊಮೊಟೊ ಹೆಚ್ಚ್ತಾ ಇದೀನಿ ಸರ್. ಒಂದ್ ಕೆಲ್ಸ ಮಾಡಿ ವೆಂಕಟ್, ನೀವು ಡೈರೆಕ್ಟ್ SIಗೆ ಫೋನ್ ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. ಮನಸ್ಕರ್ಗಿ ಏನಾದ್ರೂ ಮಾಡಿದ್ರು ಮಾಡಬಹುದು. ನನಗಿಲ್ಲಿ ತುಂಬಾ ಕೆಲ್ಸ ಇದೆ, ಇಡ್ರಿ ಫೋನು. ಸರ್ ಸರ್ ಬೇಗ ಕಟ್ ಮಾಡಿ ಕೊಡ್ಬೇಕಂತ. ಸ್ಫೂರ್ತಿ ಪುಟ್ಟ, SI ಮಗಳು ನೀನು ಕ್ಲಾಸ್ಮೇಟ್ಸ್ ಅಂತೆ. ಏನಾದ್ರೂ ಮಾತಾಡಿ ಇನ್ಫ್ಲುಯೆನ್ಸ್ ಏನಾದ್ರೂ ಮಾಡಿಸ್ಬೋದಾ? ಸುಮ್ನೆ ಹೋಗಿಯಪ್ಪ. ನೀವು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಸ್ಕೂಲಲ್ಲಿ ಎಲ್ರು 100 ರೂಪಾಯಿ ಅಂತ ಹೇಳಿ ನನ್ನ ರೇಗಿಸ್ತಾರೆ. ನಂಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಹಂಗಾರೆ ನಂಗೇನಿಲ್ವಾ? ಬ್ಯಾಟ್ಸ್ಮನ್ ಫಾರ್ಮರ್ ಇಲ್ಲ ಅಂದ್ರೆ ಎಲ್ರು ಟ್ರೋಲ್ ಮಾಡೋರೆ. ನೋಡ್ತಾ ಇರಿ, ಅದೇನೋ ಹಕ್ಕಿ ಇದೆಯಾ ಅಂತಲ್ಲ, ಬಸ್ಮದಿಂದ ಎದ್ ಬರೋದು. ಫಿನಿಕ್ಸ್ ಅಪ್ಪ. ಹಾ, ಅದೇ ತರ ನಾನು ಎದ್ ಬಂದು ಎಲ್ರಿಗೂ ತೋರಿಸ್ತೀನಿ. ಆ SI ನನ್ನ ಮಗನ ರೀಪ್ರಮೋಟ್ ಮಾಡಿ ನನ್ GP ಡ್ರೈವರ್ ಆಗಿ ಇಟ್ಕೊತೀನಿ. ಅಪ್ಪ ಫೋನ್ ಕಟ್ಟಾಗಿಲ್ಲ. ಕತೆ ಪುಕ್ಲಾ ಡ್ಯಾಡಿ ಡ್ರೈವರ್ ಆಗಿ ಇಟ್ಕೊಂತೀಯ ಅಂತೆ, ಬಿಲ್ಡಪ್ ಬೇರೆ. ಅಮ್ಮ ನಾನ್ ಹೊರಡ್ತೀನಿ, ನಂಗ್ ಲೇಟ್ ಆಯ್ತು. ಲೇ ಸ್ಫೂರ್ತಿ, ನಿಂತ್ಕೊಳ್ಳೆ, ಲಂಚ್ ಬಾಕ್ಸ್ ತಗೊಂಡ್ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಡೈಲಿ ಲಂಚ್ ಅಂತ ಹೇಳಿ ಅದೇ ಉಪ್ಪಿಟ್ಟು ಹಾಕ್ತೀಯ. ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತೀನಿ ಪ್ಲೀಸ್. ಓಹ್, ನನ್ ಮಗಳು ಏನ್ ದೊಡ್ಡ IT ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ತಗೊಂಡೋಗೋ. ಸ್ಫೂರ್ತಿ, ನಿಂಗೆ ಯಾರಾದ್ರೂ 100 ರೂಪೀಸ್ ಅಂತ ರೇಗ್ಸಿದ್ರೆ ಹೇಳ್ ನಂಗೆ. ಅವ್ನು ಬೆಂಡೆತ್ತಿ ಏರೋಪ್ಲೇನ್ ಹಸ್ಬಿಡ್ತೀನಿ. ಅದ್ರಲ್ಲಿ ಒಂದ್ಸಲ ಹೋಗ್ಬೇಕು ನೋಡಿ. ನಿಮ್ಮ ಅಕ್ಕೆಷ್ಟು ಮದ್ವೆ ಆಗಿ ಎಷ್ಟು ದಿನ ಆದ್ರೂ ಮಗಳನ್ನ ಹೆಂಡ್ತಿನ ಒಂದಿನ ಏರೋಪ್ಲೇನ್ ಹತ್ತಿಸ್ಲಿಲ್ಲ. ಏರೋಪ್ಲೇನ್ ಹತ್ಸೋ ಬಿಲ್ಡಪ್ ಬೇರೆ ಕೊಡ್ತಾರೆ. ಮೊದ್ಲು ಹೆಚ್ಕೊಂಡ್ ತಗೊಬನ್ನಿ. ಇದೆಲ್ಲ ಕೇಳೋದಕ್ಕಿತ್ತಲ್ಲ.
ಡಿಪಾರ್ಟ್ಮೆಂಟ್ ತೊಂದರೆ ಆಗೋ ಒಂದ್ ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹತ್ಸ್ಬಿಡ್ತು. ಏರೋಪ್ಲೇನ ಇದರಲ್ಲಿ ಒಂದ್ಸರಿ ಹೋಗ್ಬೇಕು. ಈ ರೀಲ್ಸಿಗೆ 10,000 ಲೈಕ್ ಬರುತ್ತೆ. ಆಯ್ತು ಪೂ, ಹಾಯ್ ವಿಜಿ. ಸ್ಕೂಲ್ಗ ಹಾ ಬೈ. ಬಾಯ್ ವಿಜಿ. ಛೇ, ಇನ್ನೊಂದೆರಡು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಇವಳ ಜೊತೆ ಸ್ಕೂಲ್ಗೆ ಹೋಗೋದಿತ್ತು. ಇರ್ಲಿ, ಇನ್ನೊಂದೆರಡು ವರ್ಷ ಬಿಟ್ಟು ಇವಳ ಜೊತೆ ಡಿಗ್ರಿ ಸೇರ್ಕೊಂಡ್ರೆ ಆಯ್ತು. EMI ಅಲ್ಲಿ ಒಂದು ಬೈಕ್ ತಗೊಂಡು ಇವಳನ್ನ ಪಿಕಪ್ ಡ್ರಾಪ್ ಮಾಡ್ಬೋದು. ಇಷ್ಟ ಆದ್ಲ ಅವ್ರಿಗೆ? ಹ್ಮ್, ಛತ್ರ ಬುಕ್ ಮಾಡ್ಲಾ? ಛತ್ರ ಎಲ್ಲ ಬೇಡ, ಅವ್ನು ಸಿಂಪಲ್ ಆಗಿ ಒಂದು ಟೆಂಪಲ್ ಬುಕ್ ಮಾಡ್ಬಿಡಿ, ಮದುವೆ ಆಗ್ಬಿಡ್ತೀವಿ. PUC ಓದಿ ಮನೇಲಿ ಕೂತಿದ್ಯಾ, ಏನೋ ದೊಡ್ಡದಾಗ IAS ಪಾಸ್ ಮಾಡ್ದಂತಾರ. ಏಯ್, ಈ ವಯಸ್ಸಿಗೆ ಮದ್ವೆ ಬೇಕಾ ನಿನ್ಗೆ? ಮೊದ್ಲು ನೆಟ್ಟಿಗೆ ಓದ್ಬಿಟ್ಟು ಒಳ್ಳೆ ಕೆಲಸ ಹಿಡಿಯೋದ್ಬಿಟ್ಟು ಮದ್ವೆ ಅಂತೆ ಮದ್ವೆ. ನೋಡ ಆ ಹುಡುಗಿ ನೋಡ ಕಲಿಯೋ, ಅವಳು ಹೋದ ವರ್ಷ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ, ಈ ವರ್ಷ ಸ್ಟೇಟ್ಗೆ ಫಸ್ಟ್ ಬರ್ತಾಳ ಅವಳು. ಅವಳನ್ನ ನೋಡಿ ನೋಡಿನೇ ನಾನು ಹಿಂಗಾಗಿರೋದಪ್ಪ. ಆಹಾ, ಇದಕ್ಕೇನ್ ಕಡಿಮೆ ಇಲ್ಲ. ನೀವು ಅವ್ರಪ್ಪ ನೋಡಿ ಕಲೀರಿ. ಅವ್ರಪ್ಪ ಇವತ್ತು PC, ನಾಳೆ SP, ಆದ್ರೆ ನೀವ್ ಯಾವಾಗ್ಲೂ ಡ್ರೈವರ್ರೇ. ಏಯ್, ನಮ್ಮನ್ನ ಕಂಡ್ರೆ ಜನ ಕೈ ಎತ್ತಿ ಮುಗಿತಾರೆ ದೇವ್ರ ತರ. ಯಾಕೆ ಹೇಳು? ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ನಾವು ಸೇಫ್ ಆಗಿ ಕರ್ಕೊಂಡೋಗಿ ತಲುಪಿಸ್ತೀವಿ. ಅವ್ರನ್ನ ನೋಡಿದ್ರೆ ಜನ ಹೆದರ್ಕತಾರೆ. ಅದರ ಅರ್ಥ ಜನರು ಅವ್ರು ನೋಡಿ ಭಯ ಭಕ್ತಿ ಪಡ್ತಾರೆ ಅಂತ. ಏಯ್, ಒಂದ್ ತಿಳ್ಕೊ, ಅವ್ನ ಹಾಕೋದು ಖಾಕಿನೇ, ನಾವ್ ಹಾಕೋದು ಖಾಕಿನೇ. ಈ ತರ ಪಂಚ್ ಡೈಲಾಗ್ ಹೊಡೆದ ತಕ್ಷಣ ನೀವೇನ್ ರಜನಿಕಾಂತ್ ಆಗಲ್ಲ. ಲೇ, ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಕಣ, ಕಂಡಕ್ಟರ್ ಆಗಿದ್ದವ್ರು. ಆದ್ರೆ ನೀವು ಆಫ್ಟರ್ ಆಲ್ ಒಬ್ಬ ಡ್ರೈವರ್ರೇ. ಚಪ್ಲಿಕ್ಕೆ ತಗೊಂಡ್ ಹೊಡೆದ್ಬಿಡ್ತೀನಿ. ಹಾಗಲ್ಲ, ಇನ್ನ ಆಗೋದಿಲ್ಲ. ಏ ಗಿರಿಜಾ, ಗಿರಿಜಾ ಬಾ ಇಲ್ಲಿ. ಇನ್ನಾಗೋದಿಲ್ಲ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬಾ. ಏನ್ರಿ ನಿಮ್ದು ಗೋಳು? ದಿನ ಬರೀ ಇದೇ ಆಗೋಯ್ತು. ಆಗಲ್ವೇ? ಇನ್ನ ಆಗೋದಿಲ್ಲ. ನಾವಿಬ್ರು ಒಂದೇ ಮನೆಯಲ್ಲಿ ಇರೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಆಗೋದಿಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಹಂಗ್ ಮಾಡ್ಬೇಡಿ ಅಪ್ಪ. ಏನು ನನ್ನ ನಿರ್ಧಾರ ಬದಲಾಗೋದಿಲ್ಲ. ನನಗೋಸ್ಕರ ಅಲ್ಲಪ್ಪ, ಅಮ್ಮನಿಗೋಸ್ಕರ ಏನಾದ್ರು ಹಿಂಗ್ ಅನ್ಬೇಡಿ ಅಪ್ಪ. ಆಗಲ್ಲ. ನಾನು ಒಂದು ಸತಿ ತೀರ್ಮಾನ ಮಾಡಿದ್ಮೇಲೆ ಮುಗೀತು. ನಾನಂತೂ ಇನ್ನು ನಿರ್ಧಾರ ಬದಲಾಯಿಸೋದಿಲ್ಲ. ನಿಮ್ ಕೈ ಮುಗಿತೀನಿ, ಬೇಡ ಅಪ್ಪ. ನೀ ಕೈ ಮುಗಿದ್ರು ಅಷ್ಟೇ, ಕಾಲಕ್ಕೆ ಬಿದ್ರು ಅಷ್ಟೇ. ನಾನು ಒಂದ್ಸತಿ ತೀರ್ಮಾನ ಮಾಡಿದ್ಮೇಲೆ ಮುಗೀತು. ನಾವಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಜೊತೆ ಇರಕ್ ಸಾಧ್ಯ ಇಲ್ಲ. ಅಪ್ಪ, ಈ ವಯಸ್ಸಲ್ಲಿ ಎಲ್ಲಿ ಅಂತ ಹೋಗ್ತೀರಾ ಅಪ್ಪ? ಎಲ್ಲಿ ಅಂತ ಹೋಗ್ತೀರಾ? ಯಾವ ಊರು ಅಂತ ತಿರುಗ್ತೀರಾ? ನಿಮ್ಮ ದೇಹದಲ್ಲಿ ಆ ಶಕ್ತಿನೂ ಈಗಿಲ್ಲ. ನಿಮ್ಮ ಗಂಟ್ಲಲ್ಲಿ ಸ್ವರನೂ ಬರಲ್ಲ. ಅಮ್ಮ ತಾಯಿ ಅಂತ ಭಿಕ್ಷೆನೂ ಬೇಡಕ್ಕಾಗಲ್ಲ. ಎಲ್ಲಂತ ಹೋಗ್ತೀರಪ್ಪ ನೀವು? ಲೇ ಹೈವಾನ್, ನಾನು ಹೇಳ್ತಿರೋದು ನಾನು ಹೋಗ್ತೀನಿ ಅಂತಲ್ಲ, ನಿನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತ. ಇದು ಇನ್ನೂ ನಾಚಿಕೆಗೇಡಪ್ಪ. ನೋಡಿದವ್ರು ಏನಂತಾರೆ? ಏನಂತಾರೆ? ವಯಸ್ಸಾಗಿರೋ ನಿಶ್ಶಕ್ತ ಅಪ್ಪ ಅಮ್ಮನ್ನ ಮನೇಲಿ ಅನಾಥರನ್ನಾಗಿ ಮಾಡಿ ಹೊರಗಡೆ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತಾರೆ. ಎಂಜಾಯ್? ಲೇ, ಎಂಜಾಯ್ ಮಾಡೋದಕ್ಕೂ ಕಾಸು ಬೇಕು. ಅದು ನಿನ್ನ ಹತ್ರ ಎಲ್ಲ ಇದೆಯಾ? ದುಡ ಯೋಗ್ಯತೆ ಇಲ್ಲ ನಿನಗೆ. ನೀನ್ ಆಕಳ ಅಂಡರ್ವೇರ್ ಕೂಡ ನಾನೇ ಕೊಡಿಸ್ಬೇಕು. ನನ್ನ ಕಾಸಲ್ಲಿ ನೀನ್ ಇರೋದು. ಎಂಜಾಯ್ ಮಾಡ್ತಾರಂತೆ, ಎಂಜಾಯ್ ಅಂತ ಮಗ ಹುಟ್ಟೋದಕ್ಕಿಂತ ನಮ್ಮಿಬ್ರಿಗೂ ಮಕ್ಕಳೇ ಆಗ್ತಿದ್ರೆ ಚೆನ್ನಾಗಿರ್ತಿತ್ತು. ನಾಲ್ಗೆ ಉದ್ದ ಆಗ್ತಾ ಇದೆ. ಸಾಕು ನಿಲ್ಸ್ರಿ. ದಿನಾ ಬೆಳಗ್ಗೆ ಆದ್ರೆ ಅಪ್ಪ ಮಗನ್ ಒಂದಲ್ಲ ಒಂದು ಕಿತ್ತಾಟ. ಇದೇನ್ ಮನೆನಾ ಅಥವಾ ಬಸ್ ಸ್ಟ್ಯಾಂಡಾ? ನೋಡಿ, ಇಬ್ರು ತಿಂಡಿ ತಿಂದ್ಬಿಟ್ಟು ನಿಮ್ ಕೆಲಸ ನೋಡ್ಕೊಳ್ಳಿ. 9:09 ಆಯ್ತು, ಬನ್ನಿ. ಪಹಲಾ ಘುಮಾ ಪಹಲಾ ನಶಾ ಪಹಲಿ ನಜರ್ ಮೇ ಕೈಸೆ ಜಾದೂ ಕರ್ ದಿಯಾ. ಈಗಣ ನಿಂದು ಕಂಪನಿ ಇನ್ಸೆಂಟಿವ್ ಈ ತಿಂಗಳಾದ್ರೂ ಸಿಗ್ತದಲ್ಲ ಮರೆ? ಇನ್ಸೆಂಟಿವ್ ಬಿಡು, ಕರೆಕ್ಟ್ ಆಗಿ ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತಿಲ್ಲ ಅಲ್ಲಿ. ಅಲ್ಲ ಮರೆ, 3 ತಿಂಗಳದ ರೆಂಟ್ ಪೆಂಡಿಂಗ್ ಉಂಟು. ಈ ತಿಂಗಳು ನಿನಗೆ ಕೊಡ್ಲಿಕ್ಕೆ. ಲಾಸ್ಟ್ ಟೈಮ್ ಇವನ್ ಕೊಟ್ಟಿದ್ದು ನೆನಪುಂಟ ನಿಂಗೆ? ಹೋದ್ಸಲ ಅವ್ನು ಹೇಗೆ ಕಟ್ಟಿದ್ ಗೊತ್ತುಂಟ ನಿಂಗೆ? ಪದ್ಮಕ್ಕೆ ಅಂತದ್ದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡು ಅಂತ 2,000 ರೂಪಾಯಿ ಕೊಟ್ಟಿದ್ರು. ಅಣ್ಣ ಅದನ್ನೇ ಕಟ್ಟಿದ. ಕೆಲ್ಸ ಬಿಟ್ಟು 1 ತಿಂಗಳಾಯ್ತು. ಒಂದ್ ಕೆಲ್ಸಕ್ಕೆ ಹೋಗು ಅಂತಂದ್ರೆ ನೋಡು, ಸುಖ ಪುರುಷ ಹಾಡಾಡ್ತಾ ಇದ್ದಾನೆ. ಪೆಹಲಿ ಸಾವು ನಿಂದು ಮುಸುಳಿ ಬಿಡ್ತಾನೆ ಮರಲ್ಲ. ಪೆಹಲಿನ ಶಾಂತಿ. ಎಷ್ಟು ಚಂದದ ಲೈಫ್ ಮಾರೆ ಒಂದು. ಇವನ್ಗೆ ಯಾಕೆ ಖುಷಿ ಯಾಕೆ ಅಂತೆ? ಹಾ ಈಗ ಅವಳ ನಂಬರ್ ಕೊಟ್ಟಲನ. ಯಾರದು ಹುಡುಗಿ? ಮೈ ಫ್ಯೂಚರ್ ವೈಫ್. ಮ್ಯಾರೇಜ್ ಎಟ್ ಫಸ್ಟ್ ಸೈಟ್. ಶಬಾಷ್. ಮೊದಲು ನೀವಿಬ್ರು ನಂಗೊಂದು ಪ್ರಾಮಿಸ್ ಮಾಡಿ. ಎಂತಕ್ಕೆ?
ಮೊದ್ಲು ಮಾಡಿ ಹೇಳ್ತೀನಿ. ಬೇಡ 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 ಮಾಡ್ಬೇಡ ಮಾಡ್ಬೇಡ ಮಾಡ್ಬೇಡ. ನೀನು ನನ್ನ ಕೈಯಲ್ಲಿ ಪ್ರಾಮಿಸ್ ಎಲ್ಲ ತಗೊಂಡು ನಾಳೆ ನನ್ನಪ್ಪ ಕಷ್ಟಪಟ್ಟು ಮಾಡಿದ್ದನ್ನೆಲ್ಲ ನಿನ್ನೆ ಸರಿಗೆ ಬರೆಸ್ಕೊಳ್ಳೋದು ಬೇಡ, ಆಯ್ತಾ? ನಿನ್ನಪ್ಪ ಕಷ್ಟಪಟ್ಟು ಮಾಡಿದ್ದೊಂದೇ ಅಲ್ಲ, ಕರ್ಮ ಅವನಿಂದ. ನೀನೇನ್ ದೊಡ್ಡ ಅಂಬನಿ ಮಗ ಕೊಡ. ಬೇಡ, ಎಂತಕ್ಕೆ ಪ್ರಾಮಿಸ್? ಎಂತಕ್ಕೆ? ನಿಮ್ ಇಬ್ರಸ್ರಲ್ಲಿ ಏನ್ ಗೋಲ್ಡ್ ಮೈನ ಇದೆ, ಕೊಡಿ ಹೇಳ್ತೀನಿ. ಬಗಳು ಎಂತ ಬೇಗ ಬಗಳು ಸಾಯಿ ಎಂತ. ನೀವಿಬ್ರು ಯಾವ್ದೇ ಕಾರಣಕ್ಕೂ ಯಾವ್ದೇ ಸಂದರ್ಭದಲ್ಲೂ ಆ ಹುಡುಗಿನ ಕಣ್ಣೆತ್ತು ನೋಡ್ಬಾರ್ದು. ಅವಳು ನೀವಿಬ್ರಿಗೂ ತಂಗಿ ಸಮಾನ. ಬ್ಯಾವರ್ಸಿ ನನ್ನಪ್ಪನ ಬಗ್ಗೆ ನಂಗೆ ಏನ್ ಡೌಟ್ ಇಲ್ಲ. ಸೊ ಅವಳು ನಂಗೆ ತಂಗಿ ಅಲ್ಲ. ಅಲ್ಲೋ ಚಿಕ್ಕಪ್ಪ? ಚಿಕ್ಕಪ್ಪ ಯಾಕೆ ಅಪ್ಪ ಅಂತಲೇ ಕರಿಯ? ನೋಡಿ, ನನಗೆ ಈ ಮಕ್ಕಳಾಟಿಗೆಲ್ಲ ಇಷ್ಟ ಆಗುದಿಲ್ಲ, ಮೊದಲೇ ಹೇಳ್ತೇನೆ ನಾನು. ಆಮೇಲೆ ನಿಮ್ಮ ಹಾಗೆ ಮಕ್ಕಳಿಂದ ಹೋಗೋ ಗಂಡಸು ನಾನಲ್ಲ, ಆಯ್ತು? ಅದು ಅರ್ಥ ಮಾಡ್ಕೊಳ್ಳಿ. ನಮ್ಮದೇನಿದ್ರು ಬಿಗ್ ಸೂಪರ್ ಮಾರ್ಕೆಟ್. ಹಲೋ, ಸೂಪರ್ ಮಾರ್ಕೆಟ್. ವಯಸ್ಸಾಯ್ತು ಅಂತ ಹೇಳು, ಕರೆಕ್ಟ್ ಆಗಿ ಪ್ರಪೋಸ್ ಮಾಡ್ಲಿಕ್ಕೆ ಧೈರ್ಯ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೊಮ್ಮೆ ನಂಜೆಲ್ಲ. ಒಂದು ದಿನ ಹೋಗಿ ಅವಳ ಮುಂದೆ ಹೇಗೆ ಪ್ರಪೋಸ್ ಮಾಡ್ತೇನೆ ಅಂತಂದ್ರೆ ನನ್ನ ಮಕ್ಕಳ ನೀವು ಅದ್ರೋಗ್ಬೇಕು. ನೀನ್ ಪ್ರಪೋಸ್ ಮಾಡೋದು ಅವಳಿಗೆ 4 ಮೊಮ್ಮಕ್ಳು ಇರ್ತಾರೆ, ಇಬ್ರು ಸಸ್ಯಂದ್ರ ಇರ್ತಾರೆ. ನೋಡಿ, ಇದು ಟಾಪಿಕ್ ಬಿಟ್ಟಾಕಿ ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ಹೇಳೋದು ಅಲ್ಲ ಮರೆ. ಇಷ್ಟು ದಿನ ಆ ನಾರ್ತ್ ಇಂಡಿಯನ್ ಹುಡುಗಿ ಅವಳು ಬ್ಯೂಟಿಷಿಯನ್, ಅವಳು ಹಿಂದೆ ಹೋಗಿ ಅವಳಿಗೋಸ್ಕರ ಜಗಳ ಮಾಡಿದ್ದಾಯ್ತು. ಈಗ ಇನ್ನೊಬ್ಳ. ಎಷ್ಟು ಜನ ಬೇಕಾ ನಿಂಗೆ? ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೀರ್ತಿ, ಒಂದು ಹುಡುಗಿಯಿಂದ ರಾಮಾಯಣ ಆದದ್ದು, ಒಂದು ಹುಡುಗಿಯಿಂದ ಮಹಾಭಾರತ ಆದದ್ದು, ಅಂತದ್ರಲ್ಲಿ ನಿಂಗೆ 2 ಬೇಕಾನ? ನಿಂಗೆ ಉಂಟು ಅಷ್ಟು ಕೆಪಾಸಿಟಿ? ಒಂದು ಶಾಂತಿ ಸಂಧಾನಕ್ಕೆ ಬನ್ನಿ, ಅರ್ಥ ಆಯ್ತಾ? ಕರೆಕ್ಟ್. ವಯಸ್ಸಾದವ್ರದ್ದು ಮಾತು ಕೇಳಬೇಕು. ವಯಸ್ಸು ನಿನ್ನ ಅಪ್ಪನಿಗೆ ಆದದ್ದು, ಬ್ಯಾವರ್ಸಿ. ಪದೇ ಪದೇ ಹೇಳ್ಬೇಡ. ಇದು ಖಾಲಿ ಬಾಕ್ಸ್ ಎಂತಕ್ಕೆ? ನಾಳೆ ನಾನು ಉಳ್ಳಿಕ್ಕ? ನೀನೆಂತ ಕಿಸಿಯೋದು? ಸಾವ? ದೀರೋ, ಆ ಡೆಲ್ಲಿ ಗರ್ಲ್ ಫ್ರೆಂಡ್ ನೀನ್ ಇಟ್ಕೊಂಡ್ಬಿಡು, ನನ್ ಕಡೆಯಿಂದ ಗಿಫ್ಟ್. ಓಹೋ, ಕಾಮಿಡಿ ಬಂದ್ಬಿಟ್ಟು ಅಲ್ಲ ಆಡ್ಸ್ಕೊಂಡು. ಅವತ್ ಹೇಳಿದ್ದೆ ಹುಡುಗಿರು ಅಂದ್ರೆ ಕಾಂಪಿಟೇಷನ್, ನೋ ಫ್ರೆಂಡ್ಶಿಪ್. ನೀನು ಬಜಾರಿ ಇಶಿಕಾನೋ, ತಾನೂ ಸೆಟ್ ಆಗಲ್ಲ, ಸೆಟ್ ಆಗೋರ್ಗು ಬಿಡಲ್ಲ. ಶಿ ಇಸ್ ನಾಟ್ ಮೈ ಟೈಪ್ ಎನಿವೇಸ್, ಬಟ್ ದಿಸ್ ನ್ಯೂ ಗರ್ಲ್ ಇಸ್ ಮೈ ಟೈಪ್. ನಾನು ಆ ಹುಡುಗಿನ ಮನ್ಸಲ್ಲೇ ಮದ್ವೆ ಆಗ್ಬಿಟ್ಟಿದ್ದೀನಿ. ಮದ್ವೆನಾ? ಓಹೋಹೋ, ಮನಸ್ಸಲ್ಲೇ ಮದುವೆ? ಎಷ್ಟು ನೋಡ್ಲಿಲ್ಲ ಇಂಥದ್ದು. ನಿನಗ್ ಬೇಡ ಅಂದೆ ತಾನೆ, ಓದ್ ಕೆಲ್ಸ ಮುಗ್ಸು ನೀನು. ಹಲೋ, ಆ ಹೊಸ ಹುಡುಗಿದ ಹೆಸರೇನು? ಅದು ಹೆಂಡತಿ ಹೆಸರು ಹೇಳಿದ್ರೆ ಅವಳಗ್ ಆಯ್ಸ್ ಕಮ್ಮಿ ಆಗುತ್ತಂತೆ, ಅದಕ್ಕೆ. ಕರೆಕ್ಟ್ ಆಗಿ ಅವಳ ಹೆಸರೇ ಗೊತ್ತಿಲ್ಲ, ಡೈರೆಕ್ಟ್ ಪ್ರಸ್ಥಾನ. ನೋಡ್ದಿರೋ, ಫ್ರೆಂಡ್ ಆಗಿ ನನ್ ಲವ್ ಸಪೋರ್ಟ್ ಮಾಡ್ತ್ಯಾ ಅಥವಾ ಶತ್ರುವಾಗಿ ನನ್ ಜೊತೆಗೆ ಯುದ್ಧ ಮಾಡ್ತ್ಯಾ, ನೀನೇ ತೀರ್ಮಾನ ಮಾಡು. ಆಗಲೇ ಕಂಡಿದ್ದೀನಿ ನಾಯಿ. ಸರಿ, ಹಾಗಾದ್ರೆ ಇನ್ನು ಮೇಲೆ ನಡೆಯೋ ರಕ್ತಪಾತಕ್ಕೆ ನೀನೇ ಕಾರಣ ಆಗ್ತ್ಯಾ. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ, ನನ್ ದುಶ್ಮನಿ ಯಾವನ್ನೂ ತಡ್ಕೊಳಲ್ಲ. ಕಾಂಪ್ರಮೈಸ್ ಆಗೋಣ. ಆಫರ್ ಕ್ಲೋಸಸ್ ಸೂನ್. ಲೋ ಕೀರ್ತಿ, ಇಲ್ಲಿ ಟಾಯ್ಲೆಟ್ ಅಲ್ಲಿ ನೀರ್ ಬರ್ತಿಲ್ಲ ಮರ, ಮೋಟರ್ ಆನ್ ಮಾಡ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.